ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ನಾನು ಸಂಪ್ರದಾಯದ ಹಾಡು ಹೇಳುತ್ತೇನೆ. ಶ್ರಾವಣ ಶನಿವಾರದ ಹಾಡು, ಶನಿವಾರದ ಹಾಡು ಹೇಳುತ್ತೇನೆ. ಗಜವದನ ಪಾದಾಂಬುಜಗಳಿ ಗೆರಗುವೆ ಅಜನರಸಿಗೆ ನಮಸ್ಕರಿಸಿ ತ್ರಿಜಗ ವಂದಿತ ಲಕ್ಷ್ಮೀನಾರಾಯಣ ಸ್ವಾಮಿ ನಿಜ ಪತ್ನಿ ಕಥೆಯ ವರ್ಣಿಸುವೆ. ಅರಸನ ಸೇವೆ ಮಾಡು ತಂದು ಪಟ್ಟಣದೋಳು ಇರುತ್ತಿದ್ದ ಸೋಮೇಶ ಭಟ್ಟ. ವರ್ಷದಿಂದಲೇ ಸೊಸೆಯರು ಗಂಡು ಮಕ್ಕಳು ಭರಿತರಾದರು ಸುಖದಿಂದ. ಆ ಮಹಾಕ್ಷೀರ ಸಾಗರದಲ್ಲಿ ಜನಿಸಿದ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ನೇಮದಿಂದಿಟ್ಟು ನಿಷ್ಠೆಲಿ ಸೋಮೇಶನು ಮಹಾ ಸಂಭ್ರಮದಿಂದ. ಚಾರು ಪರಿಮಳ ಅರಿಶಿನ ಗಂಧ ಕುಂಕುಮ ಕೇದಿಗೆ ಕುಸುಮ ಮಲ್ಲಿಗೆಯು ಮಾಧವ ನರ್ಸಿ ಮಹಾಲಕ್ಷ್ಮಿ ಗರ್ಪಿಸಿ ಮಂಗಳಾರತಿಯ ಬೆಳಗಿದರು. ಎಣ್ಣೋರಿಗೆ ಭಕ್ಷ್ಯ ಸಣ್ಣ ಶಾವಿಗೆ ಪರಮನ್ನ ಶಾಲನ್ನ ಶಾಕಂಗಳನ್ನು ಚೆನ್ನವಾಗಿದ್ದ ತಾಂಬೂಲವನ್ನರ್ಪಿಸಿ ಆದರದಿಂದುಂಡತಿ ಹರುಷದಿ. ಸುಂದರ ಗೌರಿ ಶುಕ್ರವಾರ ಪೂಜಿಸಿ ಆನಂದದಿ ಶನಿವಾರದಲ್ಲಿ ಕುಂದ ಮಂದಾರ ಮಲ್ಲಿಗೆ ಗಂಧ ಕುಂಕುಮ ಚಂದದಾರತಿಯ ಬೆಳಗಿದರು. ಹಿಟ್ಟಿನ ಕಡಬು ಹಿಂಡಿ ಪಲ್ಯವನೆ ಮಾಡಿ ಅಚ್ಚೆಳ್ಳು ಗಾಣದೆಣ್ಣೆಯನ್ನು ನುಚ್ಚು ಮಜ್ಜಿಗೆ ಹುಳಿ ತಿಳಿಯ ಕಟ್ಟಂಬಲಿ ಇಟ್ಟರು ನೈವೇದ್ಯವನ್ನು. ಭೋಜನ ಕೆನತ ಕುಳ್ಳಿರುವ ಕಾಲಕ್ಕೆ ಬಂದು ರಾಜನ ಸತಿಯು ಕುಳ್ಳಿರಲು ಸೋಜಿಗವೇ ನಿಮ್ಮ ಗೌರಿಯ ಸಂಪತ್ತು ಮೂರ್ಜಗದೊಳ್ ಕಾಣೆನೆಂದು. ಬೇಕಾದರೊಂದು ಬೇಡಲರಸನ ಸತಿ ಸಾಕುದರಿದ್ರದಂಬಲಿಯು ಹಾಕಿದರ ಹರಡಿ ಕಂಕಣದೋಳು ಸಿಲ್ಕಿತು ನಾ ಕೈಯ ಇಡಲಾರೆನೆಂದು. ಥಟ್ಟನೆದ್ದಾಕಿಕೊಂಡಷ್ಟು ಪದಾರ್ಥವು ಸಂತುಷ್ಟರಾಗುಂಡರವರು ಕಟ್ಟಿದ್ದ ತೂಗುಮಣೆಯಲ್ಲಿ ಕಾಲುಗಳಲ್ಲಿ ಬಿಟ್ಟು ಕೂತಳೆ ರಾಜನ ಅರಸಿ. ಒಂದೊಂದು ಅಡಿಗೆ ನಿಂದವು ಮಾಡಿ ನಗುತ್ತೀರೆ ಕುಂದೀತು ಸಕಲ ಸಂಪತ್ತು ಬಂದೀತು ಪರರಾಜರಿಂದ ಮುತ್ತಿಗೆ ಬಂಧನ ಮಾಡಬೇಕೆಂದನುತ್ತ. ಅರಿತು ಓಡುತ್ತಲೀರೆ ತೊರಿತು ಬಂದರಿಸ ಅನುಸರಿಸಾಗ ನಡೆದಳು ದಿನ ತುಂಬಿದಂತೆ ಗರ್ಭಿಣಿಗಾಗ ಬಂದವು ಕ್ಷಣಕ್ಕೊಮ್ಮೆ ಟೊಂಕ ಬೇನೆಗಳು. ಪುತ್ಥಳಿ ಗೊಂಬೆ ಎಂದದಿ ಜೋಡು ಮಕ್ಕಳು ಕಿತ್ತಳೆ ವನದಲ್ಲಿ ಜನಿಸಿ ಬಚ್ಚಿಟ್ಟಳ ಬಾಳೆಲೆ ಹಾಸಿ ಮಲಗಿಸಿ ಥಟ್ಟನೆ ದಾಟಿ ನಡೆದಳು. ಬೇಕಾದ ಫಲಗಳನೇಕ ಪುಷ್ಪಗಳು ಜೋಕೆ ಮಾಡುತ್ತವನದೋಳು ಕೋಗಿಲು ಗಿಳಿನವಿಲು ಹಿಂಡುಗಳನ್ನು ಕಂಡು ಹಾಕುತ್ತಿದ್ದವು ಕಾಲುಗಳನ್ನು. ನಸುಕಿನೊಳಗೆ ಬಂದ ಸೋಮೇಶ ಭಟ್ಟನು ಹಸು ಮಕ್ಕಳನ್ನೇ ಕಾಣುತ್ತಲಿ ಮುಸುಕಿಟ್ಟು ತಂದು ಮುದ್ದಿಸುತ್ತ ತನ್ನ ಸತಿವಶ ಮಾಡಿ ಕೊಟ್ಟ ಕೈಯೊಳಗೆ. ಹುಟ್ಟಲಿಲ್ಲ ಹೆಣ್ಣು ಮಕ್ಕಳು ನಮಗಿನ್ನು ಕೊಟ್ಟನು ದೇವನೆಂದೆನುತ್ತ ಅರ್ತಿಯಿಂದಲೇ ಮೂಬಟ್ಟಲಿರಲು ಮಾಡಿ ತೊಟ್ಟಿಲೊಳಿಟ್ಟು ತೂಗಿದರು. ನಾಮಕರಣ ಮಾಡುತ್ತ ಹೆಸರಿಟ್ಟರು ಸಾಯಕ್ಕ ದೇಹಕ್ಕ ನೆನುತ್ತ. ಪ್ರಾಯಕ್ಕೆ ಬಂದ ಮಕ್ಕಳ ನೋಡಿ ಹುಡುಕಿದ ಸೋಮಾರ್ಕರಂತವರನ್ನು ಅರಸನ ಕರೆತಂದ್ರು ಅಕ್ಕನ ಕೊಟ್ಟರಾಗಲೇ ಕರೆಸಿ ಪ್ರಧಾನಿಯ ತಂಗಿಯನು ವರ್ಷದಿಂದಲೇ ಧಾರೆ ಎರೆದು ಹೆಣ್ಮಕ್ಕಳ ಕಳುಹಿದರವರ ಮಂದಿರಕ್ಕೆ. ಅಕ್ಕರೆಯಿಂದ ಹೇಳಿದಳು ಸೋಮೇಶಮ್ಮ ಮಕ್ಕಳ ಕರೆದು ಬುದ್ಧಿಯನು ಶುಕ್ರವಾರದ ಗೌರಿ ಮಾಡದೆ ಶ್ರೀಲಕ್ಕುಮಿ ಒಲಿಗಳೆಂದೆನುತ್ತ. ಸಾಯಕ್ಕ ಮಾಡಲ ಸಂತಾನ ಸಂಪತ್ತಿಗೆ ಸಹಾಯವಾದಳು ಮಹಾಲಕ್ಷ್ಮಿ. ದೇಹಕ್ಕ ಮರೆತು ದೇಹಕ್ಕೆ ಗ್ರಾಸವಿಲ್ಲದೆ ರಾಯನ ಸೆರೆಯ ಹಾಕಿದರು. ಪೊಡವಿ ಪಾಲಕ ಬಂದಿಡಿದು ಕೊಂಡೊಯ್ಯಲು ಉಡುಗೆ ತೊಡುಗೆ ವಸ್ತ್ರಾಭರಣ ಅಡಗಿತು ಸಕಲ ಸಂಪತ್ತು ದೇಹಕ್ಕಗೆ ದೃಢವಾಯಿತಾಗ ದಾರಿದ್ರ. ಮಾತನಾಡಿದ್ರು ಮಕ್ಕಳು ತಾಯರೊಡಗೂಡಿ ಈತ್ಯರವಾಯಿತೆ ಬದುಕು. ಮಾತಾ ಪಿತ್ರೋಡ ಹುಟ್ಟಿದವರು ನಿಮಗೆ ಮಾತನಾಡಿಸುವರಾರಿಲ್ಲವೇ. ದೂರದಲ್ಲಿರುವವರೆನ್ನ ತಾಯಿ ತಂದೆಯರು ಸಾರ್ಯದಲ್ಲಿರುವಳೊಬ್ಬ ತಂಗಿ. ಸೂರ್ಯ ಹೋಯ್ತು ದೊರೆತನ ಭಾಗ್ಯ ಬಡ ಪ್ರಧಾನಿ ಹೇಗಿರುವನೋ ನಾನರಿಯೆ. ಕಂಡು ಬರುವೇನೆಂದು ಚಿಂದಿ ಮೈಗೆ ಸುತ್ತಿ ತುಂಡು ಕೋರಿಯನ್ನೊದ್ದುಕೊಂಡು ಮಂಡೆಗ ಚಿತ್ರ ಪ್ರಣತಿ ಎಣ್ಣೆ ಹೊಳೆ ದಂಡೆಯಲ್ಲಿ ಬಂದು ಕುಳಿತನು. ಪೋರ ನೀನಾರೆಂದು ವಿಚಾರ ಮಾಡಲು ನೀರಿಗೆ ಬಂದ ನಾರಿಯರು ದೂರದಿಂಬಂದೆ ದೇಹಕ್ಕನ ಹಿರಿಯ ಕುಮಾರನೆಂದೇಳಿ ಕಳುಹಿಸಿದನು. ಬಂದೇಳಿದ್ರವನ ಅಂದ ಚಂದಗಳೆಲ್ಲ ಕರೆತನ್ನಿ ಹಿತ್ತಲ ಬಾಗಿಲಿಂದ ಬಂದೇಳಿಕೊಂಡು ದಾರಿದ್ರ ಕಷ್ಟಗಳೆಲ್ಲ ಉಂಡುಟ್ಟು ಸುಖದಿ ತಾನಿದ್ದ. ಆಲಯಕ್ಕೆ ಹೋಗಿ ಬರುವೆನೆಂದಪ್ಪಣೆ ಕೇಳಲು ಕಾಲಹರಣ ಮಾಡದಂತೆ ಕೋಲಿನೊಳಗೆ ಹಣ ತುಂಬಿ ಕೈಯಲ್ಲಿ ಕೊಟ್ಟು ಆಲಸ್ಯವಿಲ್ಲದೆ ಕಳುಹಿದಳು. ಬಾಲಕ ನಿನಗಿಂತ ಕೋಲಕ್ಕೆಂದೆನುತ್ತಲಿ ಗೋಪಾಲ ಸೆಳೆದು ಕೊಂಡೊಯ್ಯೆ. ನೂತನದವರಿಗಿಂತ ವಸ್ತು ಯಾಕೆಂದು ಆಲೋಚಿಸುತ್ತ ಬಂದು ನಿಂತ.
ಮಿಡುಕುತ್ತ ಬಂದು ಮಾತೆ ಗೆರಗಿದೆ ನಾಗ ಒಡನುಡಿ ವಾರ್ತೆ ಕೇಳುತ್ತಲಿ ಕೊಡುವಷ್ಟು ಕೊಟ್ಟರೆನಗೆ ದಕ್ಕದನು ದೆನ್ನುತ್ತಲಿ ನಡೆದನು ಮತ್ತೊಬ್ಬ ತನಯಾತ್ರ ಪ್ರಣತಿ ಎಣ್ಣೆ ತಲೆಗೆ ಪೂಸಿ ಮೊಳಕೋರಿಯನ್ನೊದ್ದುಕೊಂಡು ಬಳಕುತ್ತ ಬಂದು ಬಾವಿ ಮೇಲೆ ಕುಳಿತೇಳಿ ಕಳುಹಿದರವರ ಮಂದಿರಕ್ಕೆ ಗೊತ್ತಿಲಿ ಕರೆತಂದ್ರು ಹಿತ್ತಲ ಬಾಗಿಲಲ್ಲಿ ವಾರ್ತೆಗಳನ್ನೇ ಕೇಳುತ್ತಲಿ ಅತ್ಯಂತ ಕರುಣದಿಂದ ಭಕ್ಷ್ಯ ಪಾಯಸ ಮೃಷ್ಟನ್ನವನ್ನುಣಿಸಿದರು. ನಿತ್ಯೋಪವಾಸ ಮಾಡುವರೆನ್ನ ಮನೆಯಲ್ಲಿ ಅಪ್ಪಣೆಗಳ ನೀಡೆಂದೆನುತ ಬುತ್ತಿಯೊಳಗೆ ಹಣ ಕಟ್ಟಿ ಕಳುಹಲು ಕಾಗೆ ಕಚ್ಚಿಕೊಂಡೊಯ್ಯಲಾಕ್ಷಣದಿ ಏನು ಹೇಳಲಿ ನಾ ಹೋದ ಕಾರ್ಯಗಳಿಗಿಂತ ಹೀನವಾಯಿತು ಹೀಗೆಂದೆನುತ ನಾ ಹೋಗಿ ಬರುವೆನೆಂದೆನುತ ಮತ್ತೊಬ್ಬ ಕುಮಾರ ತೆರಳಿದ ನಾಗ ಹರಕು ಕೋರಿಯನ್ನುಟ್ಟು ಒಡುಕು ತಂಬಿಗೆ ಪಿಡಿದು ಕೆರಕು ಬುತ್ತೇನೆ ಕಟ್ಟಿಕೊಂಡು ಗುರುತೇಳೆ ಕಳವೆ ಹಿತ್ತಲ ಬಾಗಿಲಿಂದ ಲಾಗ ಕರೆತಂದ ರಾಗ ಮಂದಿರಕ್ಕೆ 2 ದಿನವಿಟ್ಟುಕೊಂಡು ಉಪಚರಿಸುತ್ತ ಬುರುಡೆಯೊಳಗೆ ಹಣವನ್ನು ಕಡುಬೇಗದಿಂದ ಕೈಯಲ್ಲಿ ತಂದು ಕೊಡಲಾಗ ನಡೆದ ತನ್ನಡವಿ ಮಾರ್ಗದಲ್ಲಿ ಸೆಳೆದು ನಾಲಿಗೆ ಬಿಸಿಲೇರಿ ಭಾವಿಯ ಕಂಡು ಉಳಿದು ಪಾವಟಿಗೆಯಲ್ಲಿಟ್ಟು ಬುಡುಗೂಡು ಉರುಳಿ ಮಡುವ ಸೇರಲದ ಕಂಡು ಮಿಡುಕುತ್ತ ಬಂದ ಮಂದಿರಕ್ಕೆ ಗತಿಹೀನರೊಳಗೆ ನಮ್ಮಂಥ ನಿರ್ಭಾಗ್ಯರು ಪೃಥ್ವಿಯೊಳಗೆ ಕಾಣೆನೆಂದೆನುತ ಅತಿ ಬಾಯಿ ಬಿಡುವ ಮಾತೆ ಕಂಡು ಮತ್ತೊಬ್ಬ ಸುತನಾಗ ತೆರಳಿ ನಡೆದನು. ಸೊಕ್ಕಿದ್ದ ಮೇಗೆ ಛಿದ್ರ ಬಟ್ಟೆ ಸುತ್ತಿ ಕುಕ್ಕುತ್ತ ಸೀರು ಹೇನುಗಳು ಚಿಕ್ಕಮ್ಮ ಬೇಳೆಗಳು ಕರ್ತಂದ್ರು ಹಿತ್ತಲ ಬಾಗಿಲಿಂದಲಾಗ 7-8 ದಿನದಲ್ಲಿ ಬಹಳ ಉಪಚರಿಸುತ್ತ ಬಾಳುವ ಕ್ರಮವ ಕೇಳುತ್ತಲಿ ಜಾಳಿಗೆವನ್ನು ಚಮ್ಮಾಳಿಯಲ್ಲಿ ತುಂಬಿ ಕಾಲ ಮೆಟ್ಟಿಸಿ ಕಳುಹಿದಳು. ಅದು ಮೆಟ್ಟಿ ಬರುತ್ತೀರೆ ಒದಗಿ ಬಂದಾಶದಿ ಉದುಲು ಕಾಣದೆ ಸೀಗಿ ಬಿದ್ದು ಎದೆ ಬಾಯಿ ಬುಡತ ಹುಡುಕಿದರಿಲ್ಲೆಂದು ಎದುರಿಗೆ ಬಂದು ತಾನಿಂತ 4 ಮಂದಿ ಸುದ್ದಿ ನಾನಾ ಪರಿ ಕೇಳಿ ವ್ಯಾಕುಲವಾಯಿತು ಮನಕ್ಕೆ ನಾ ಕಂಡು ಬರುವೆನೆಂದೆನುತ ದೇಹಕ್ಕ ಆ ಕಾಲದಲ್ಲಿ ತೆರಳಿದಳು. ಉಟ್ಟಳು ಮಾರು ಸೀರೆನು ತೋಳಿನಲ್ಲಿ ತೊಟ್ಟಳು ಚಿಂದಿ ಕುಪ್ಪುಸವ ಕಟ್ಟಿದ ಜಡೆಗಣ್ಣೆ ಹಚ್ಚಿ ಗಂಟನೆ ಹಾಕಿ ಬೊಟ್ಟು ಕುಂಕುಮ ತೀಡಿದಳು. ಒಂದೊಂದು ಕರಿಯ ಕಾಜಿನ ಬಾಳೆ ಕೈಯಲ್ಲಿ ಕಂದಿ ಕುಂದಿದ ಕೂಸನ್ನೆತ್ತಿ ಬಂದಳು ನಿಮ್ಮ ದೇಹಕ್ಕ ನೆನುತಲಿ ತಂಗಿಗೆ ವಾರ್ತೆ ಕಳುಹಿದಳು. ಅಕ್ಕನ ಕರೆತಂದ್ರ ಹಿತ್ತಲಿಂದಲ್ಲಿ ಶುಕ್ರವಾರದ ಶುಭ ದಿನದಿ ಅಕ್ಕನ ಕರೆತಂದರ ಹಿತ್ತಲಿಂದಲ್ಲಿ ಶುಕ್ರವಾರದ ಶುಭ ದಿನದಿ ಮಕ್ಕಳು ಸೊಸೆಯರೊಡಗೂಡಿ ಬಂದು ದೇಹಕ್ಕನ ಚರಣಕ್ಕೆ ಎರಗಿದರು. ಅಂದಗಲಿದ ಅಕ್ಕ ತಂಗಿಯರು ಇಂದಿಗೆ ಕಲಿತೆವೆಂದೆನುತ ಮಿಂದು ಮಡಿಯನ್ನುಟ್ಟು ಬಂದೆಲ್ಲ ಪರಿವಾರ ಅಂದು ಭೋಜನಕ್ಕೆ ಕುಳಿತರು. ಹೋಳಿಗೆ ಹೊಸಬೆಣ್ಣೆ ಕಾಸಿದ ತುಪ್ಪವು ಕ್ಷೀರ ಶಾವಿಗೆಯು ಮೃಷ್ಟನ್ನ ಬೇಗದಿಂದುಂಡು ಹಾಕುತ್ತಲೇ ತಾಂಬೂಲ ತೂಗು ಮಂಚದಿ ಮಲಗಿದರು. ಬೆಳಗಾಗಲೆದ್ದು ಹೇಳಿದಳೆ ಆ ಸೊಸೆರ ಕರೆದು ಸಾಯಕ ಕೆಲಸವನ್ನು ಬಿಳಿಜೋಳು ಕುಟ್ಟಿ ಬೀಸಿರಿ ನೀವು ಇಂದಿನ ಅಡುಗೆಯ ಕ್ರಮವ ಹೇಳುವೆನು. ಹುಳಿನುಚ್ಚು ಮಾಡಿರಿ ತಿಳಿಯ ಕಟ್ಟಂಬಲಿ ಎಳೆಸೊಪ್ಪು ಹಿಂಡಿ ಪಲ್ಯವನು ತರಿಸುವೆ ಗಾಣದೆಣ್ಣೆ ಎಳ್ಳಿನ ತಿಳಿ ಎಣ್ಣೆ ಹಿಟ್ಟಿನ ಕಡಬು ನೀವೆನುತ ಅಂದು ಕೇಳಿ ದೇಹಕ್ಕ ಹೃದಯ ತಲ್ಲಣಿಸುತ್ತ ಎದೆಯ ಒಳಗೆ ಗಲಗು ನಟ್ಟಂತೆ ಉರಿಯ ಒಳಗೆ ನೆಸುರು ಇದಂತಾಯಿತು ಸಿರಿಯ ಸಂಪತ್ತಿನಿಂದಾಕೆ ಗರಗಸದಿಂದಲ್ಲಿ ಕೊರೆದು ಕೂಸಾಸಿವೆ ಅರೆದಚ್ಚಿದಂತೆ ಮಾತುಗಳು. ಕೆಟ್ಟ ಬಡವರು ಬರಬಾರದು ಜಗದವಳು ಅಟ್ಟುಂಬೋ ಮನೆಯ ಬಾಗಿಲಿಗೆ ಕಷ್ಟದಿ ಕಾಲ ಕಳೆಯಲಾರದಿದ್ದರೆ ಕೆಟ್ಟಡವಿ ಸೇರೋದೇ ಲೇಸು. ಪರರ ಮನೆಯಲ್ಲಿ ಅಪಹಾಸ್ಯವಾಗುವುದಕ್ಕಿಂತ ವನವಾಸುಗಳೇ ಸೆಂದೆನುತ ಮನದ ಸಂತಾಪ ಸರಿಸಲಾರದೆದ್ದಳು ದನವನ್ನೇ ಕಟ್ಟೋ ಮಂದಿರಕ್ಕೆ. ಎತ್ತಿನ ಗೋದಾನಿಲೆ ಒಳಗೆ ಕಂದಲದಂಟು ಸಿಪ್ಪೆಗಳನ್ನೇ ಹೊದ್ದುಕೊಂಡು ಕಚ್ಚುತ್ತಿರಲು ಚಿಕ್ಕಾಡು ಕ್ರಿಮಿಗಳೆಲ್ಲ ಅತ್ತಿತ್ತಗಲದೆ ಮಲಗಿದಳು. ಮಧ್ಯಾಹ್ನವಾಯಿತು ಅಡಿಗೆ ದೇಹಕ್ಕನ ಸದ್ದು ಸುಳಿವು ಕಾಣಲಿಲ್ಲ. ನಿದ್ರೆಯಿಂದೆಲ್ಲೋ ಮಲಗಿದ್ದಳಾಕೆಯು ಇದ್ದರಲ್ಲಿ ಕರೆ ತನ್ನಿ ಬಲ್ಲಷ್ಟು ಮನೆ ಹುಡುಕಿದೋ ಅತ್ತೆ ಬಾಯರ ಸಲ್ಲು ಸುಳಿವು ಕಾಣಲಿಲ್ಲ. ಎಲ್ಲಿ ಹುಡುಕಿದರಿಲ್ಲ ಎನ್ನುತ್ತ ಬಂದಾಗ ಎಲ್ಲ ಸೊಸೆಯರು ಹೇಳಿದರು. ಒಳಗೆಲ್ಲ ಹುಡುಕಿ ಬಂದು ಸಂದು ಗೊಂದೆಯಲ್ಲಿ ಆಕಳು ಕಟ್ಟುವಂಥ ಗೋದಾನಿಯಲ್ಲಿ ಸೆಳೆದು ದಂಟುಗಳನ್ನು ಹಾಕುತ್ತಿರೋ ಗೋದಾನಿಯಲ್ಲಿ ಸುಳಿವು ಕಂಡುಹಿಡಿದರ ಕ್ಷಣದಿ ಸಿಕ್ಕಾರು ನಮ್ಮ ಅತ್ತೆರೆಂದೆಬ್ಬಿಸುತ್ತ ಹಸ್ತ ಹಿಡಿದು ಕರೆತಂದ್ರು. ಉಕ್ಕುವ ಉರುಮೂರೆಯನ್ನು ನೋಡಿ ಮನದ ಸಿಟ್ಟೆನನ್ನುತ್ತ ಕೇಳಿದರು.
ಹೇಳುವುದೇನು ಕೇಳುವುದೇನು ನಿಮಗಿಂತ ಎಳವಾದೆ ನಾನೆಂದೆನುತ್ತ ಜೋಳದನ್ನವ ಕಾಣದಂತೆ ನಾ ಬಂದೇನೆ ನಾಳೆ ಹೋಗುವೆ ನಮ್ಮ ಮನೆಗೆ. ಭಕ್ಷ್ಯ ಪಾಯಸ ಮಾಡಿ ನಿನ್ನಿನ ದಿವಸ ಇವತ್ತೇ ದುರ್ಭಿಕ್ಷದಡಿಗೆಯು ಭಿಕ್ಷಕ್ಕೆ ಬಂದೇನೆ ನಿಮ್ಮ ಮನೆಗೆ ನಾನು ಆ ಕ್ಷಣ ಜಲವ ತುಂಬಿದಳು. ಅಕ್ಕನ ವಚನ ಕೇಳಿ ಆಲೋಚಿಸಿ ನಕ್ಕಳು ತನ್ನ ಮನದಲ್ಲಿ ಶುಕ್ರವಾರದ ಗೌರಿ ಮಾಡದೆ ನೀವಿಂತ ದುಃಖಕ್ಕೆ ಗುರಿಯಾದೀರೆಂದೆನುತ ಬರುವ ಕಾಲದಲ್ಲಿ ಕರೆದು ನಮ್ಮಮ್ಮನು ಅರುಹಲಿಲ್ಲವೇ ಗೌರಿಯನ್ನು ಸಿರಿಯ ಸಂಪತ್ತನ್ನು ಕೊಡುವಂತ ಶನಿವಾರ ಮರೆತು ಬಿಟ್ಟೆ ಏನೇ ಅಕ್ಕಯ್ಯ. ಲಕ್ಷ್ಮೀ ದೇವಿ ಅಲಕ್ಷ್ಯ ಮಾಡಿದ್ದರಿಂದ ಈ ಕ್ಷಕ್ಕೆ ಬಂದು ತೊಲಗಿದಿರಿ. ಈ ಕ್ಷಣದಲ್ಲಿ ನಮ್ಮ ಮನೆಯಲ್ಲಿ ಪೂಜಿಸೆ ಸಾಕ್ಷಾತ್ ಶ್ರೀ ಗೌರಿಯನ್ನು ಎರೆದು ಪೀತಾಂಬರ ಉಡಿಸಿ ತಂದಿಟ್ಟರೆ ಪರಿಪರಿ ವಸ್ತ್ರಾಭರಣ ಹೊರಮಣೆಯ ಮೇಲೆ ಮಂಟಪದೊಳು ಚೆಟ್ಟಿಗೆ ಬರೆದಿಟ್ಟ ರಾಗಪೀಠದಲ್ಲಿ ಮುಂದೆ ಕಟ್ಟಿಸಿದರು ಮಕರ ತೋರಣಗಳು ದುಂದು ವಿಭೇರಿ ಪಡೆದವು. ಮಿಂದು ಮುತ್ತೈದೆರೆಲ್ಲ ಸಹಿತ ಬ್ರಾಹ್ಮಣರು ಅಂದರೆ ವೇದೋಕ್ತ ಮಂತ್ರಗಳು ಹಾಕಿದರೈದು ಫಲಗಳಕ್ಕಿ ಅದರೊಳು 4 ನಂದಾದಿವಿಗೆಯು ಶ್ರೀಕಮಲದ ಮಧ್ಯದಲ್ಲಿ ಸ್ಥಾಪನೆ ಮಾಡಿ ಅನೇಕ ಭಕ್ತಿಯಿಂದ ಕುಳಿತಿರಲು ಅರಸಿನ ಪಿಡಿದು ಹಚ್ಚುತ್ತಲೇ ಶ್ರೀ ಗೌರಿ ಸರಕನೆ ತಿರುವಿದಳು ಮೋರೆಯನು. ಎಡಕ್ಕೋಗಿ 2 ಕೈ ಮುಗಿದೇಳಿಕೊಂಡರೆ ಬಲಕ್ಕೆ ಬಂದಳು ಭಾಗ್ಯಲಕ್ಷ್ಮಿ. ಮಕ್ಕಳು ಮಾಡೋ ಮಹತಪ್ಪು ಅಪರಾಧ ಹೆತ್ತ ಮಾತೆಯರೆಣಿಸುವರೆ ಸತ್ಯವಂತಳು ಈಕೆ ನಮಗೆಲ್ಲ ಎನ್ನುತ್ತಲೇ ಭಕ್ತಿಯಿಂದ ಕರವ ಮುಗಿದಳು. ಕಡಲಾಬ್ದಿ ವಾಸನ ಮಡದಿ ಮಹಾಲಕ್ಷ್ಮಿಗೆ ಒಡೆದು ತೆಂಗಿನಕಾಯಿ ಫಲವು ಮಡದೆಯರಿಗೆ ಅರಿಸಿನ ಗಂಧ ಕುಂಕುಮ ಕೊಡುತ್ತ ಪುಷ್ಪಗಳುಡಿಯ ತುಂಬೆ ಬಟ್ಟ ಮುತ್ತಿನ ಹರಿವಾಣ ದೊಳ್ ನೈವೇದ್ಯ ಭಕ್ಷ್ಯ ಪಾಯಸ ಬಡಿಸಿದರು. ಸಂತುಷ್ಟಿಯಿಂದ ನೋಡುತ್ತಲೇ ದೇಹಕ್ಕೆ ಅಷ್ಟ ಐಶ್ವರ್ಯವ ನೀಡಿದಳು. ದುಂಡು ಮುತ್ತಿನ ಹರಿವಾಣ ದೊಳ್ ನೈವೇದ್ಯ ಮಂಡಿಗೆ ತುಪ್ಪ ಸಕ್ಕರೆಯು ಕಂಡು ಸಂತೋಷದಿಂದಾಗ ದೇಹಕ್ಕನ ಗಂಡಗೆ ರಾಜ್ಯವ ನೀಡಿದಳು. ಹೊಳೆವ ಚಿನ್ನದ ಹರಿವಾಣದೊಳ್ ಕಡಬು ಕಟ್ಟಂಬಲಿ ಬಡಿಸಿದರು. ತರಿಸಿದಳೆಣ್ಣೆ ಹಿಂಡಿ ಪಲ್ಯ ತಾಂಬೂಲ ನಲಿದಾಡಿ ನೋಡುತ್ತಲಿ ಅಕ್ಕ ತಂಗೆಯರಾಗ ಜೊತೆ ಲಾರತಿ ಎತ್ತಿ ಮುತ್ತೈದೆಯರು ಹಾಡುತ್ತಲಿ ಉತ್ತು ಮಂಗಗೆ ಮಂತ್ರಾಕ್ಷತೆಗಳ ಹಾಕಿ ಎತ್ತಿದಾರತಿಯ ಇಳಿಸಿದರು. ಉಂಡರು ಸಕಲ ಜನರು ಸಹಿತವಾಗಿ ತಕ್ಕೊಂಡು ಕರ್ಪೂರದ ವಿಳ್ಳೆಗಳ ಉಂಡು ಸಂತೋಷದಿಂದಾಗ ಕುಳಿತರಲು ಬಂದೆರಗಿದರು ಬಾಲಕರು. ಅರಸನು ತಾನಾಗೆ ಬಂದನೆ ನಮ್ಮಯ್ಯ ಕರೆಸಿದ ನಿಮ್ಮ ನೆಂದನುತ ವರ್ಷದಿಂದವರ ಮಾತುಗಳ ಕೇಳಾನಂದ ಭರಿತರಾದರು. ಮನೆಯಲ್ಲಿ ಗಡಗಡನಾಗ ಬಂದವು ತೇಜಿ ರಥಗಳು ನುಡಿದವು ಭೇರಿ ವಾದ್ಯಗಳು ಸಡಗರದಿಂದುಂಡುಡುಗೊರೆ ವಿಳ್ಳೆವ ಕೊಟ್ಟು ನಡೆದರು ತಮ್ಮ ಮಂದಿರಕ್ಕೆ. ಅಕ್ಕ ತಂಗೆಯರಾಗ ಅಂದನವನ್ನೇರಿಕೊಂಡು ಪಲ್ಲಕ್ಕಿಯೊಳಗೆ ಕುಳಿತುಕೊಂಡು ಅರ್ತಿಯಿಂದಲೇ ಚಾಮರ ಬೀಸುತ್ತ ತಮ್ಮ ಪಟ್ಟಣಕ್ಕೆ ನಡೆ ತಂದ್ರು. ಆ ಗೋಪಾಲ ತಂದಾಗ ಕೈಲಿ ಕೊಡ ಈ ಕೋಲು ನಿಮ್ಮದೆಂದೆನುತ ಹಾಕಿತು ಕಾಗೆ ಹಣದ ಬುತ್ತಿಯ ಕಂಡು ಸ್ವೀಕರಿಸಿದ ನಿನ್ನೊಬ್ಬ ಸುತನು. ಮಡುವಿನೊಳಗೆ ಮುಳುಗಿ ಏಳುತ್ತಿರುವುದು ಕಂಡು ಬುರುಡೆ ಹಣವನ್ನು ಕೈಕೊಂಡು ನಡೆದ ಮಾರ್ಗದೊಳಗೆ ಹಾವಿನ ಕಂಡು ಹಿಡಿದು ಕೊಂಡ್ಹಿಗ್ಗಿ ನಡೆದರು. ದಡದಡನಾಗ ಬಂದು ಮಳೆಗಳು ಸಿರಿತೊಯ್ಯಲಾಗಲೆಂದನುತ್ತ ಹರಿದೇರಿಬ್ಬರು ಸೆರಗನೆ ಮರೆ ಮಾಡಿ ಕರೆತಂದರ ತೋಟದಲ್ಲಿ ಒಂದು ಒಳಗೆ ಸ್ಥಳವು ಮಾಡಿ ಕೊಟ್ಟರೆ ಬಂದಿತು ಬಹಳ ಪುಣ್ಯಗಳು. ಹಾಗೆಂದ ಮಾತಿಗೆ ತಾನೊಳಗಿಂದ ಬಂದು ಇಲ್ಲೆಲ್ಲಿ ಸ್ಥಳವು ಹೋಗೆಂದ ಮನ್ನಿಸಿ ಕರೆದು ಮುದ್ದಿಸಿ ಮಹಾಲಕ್ಷ್ಮೀ ದೇವಿಗೆ ಸ್ಥಳವ ಮಾಡಿ ಕೊಟ್ಟು ಮತ್ತೆ ನೀವೀಗ ಕೋಪಿಸಲಾರದಿ ಗೌರಿ ಭಕ್ತಿಯಿಂದ ಕರವ ಮುಗಿದರು. ಎತ್ತಣ ಗೌರಿಯಲ್ಲಿಯೇ ದ್ರೋಹ ನಮಗಿನ್ನು ಪತ್ನಿಯ ಕರೆದು ಕೇಳಿದನು. ಸತ್ಯವಂತಳು ಆಕೆ ಸಮರಿಲ್ಲವೆನುತ್ತಲಿ ಭಕ್ತಿಯಿಂದ ಕರವ ಮುಗಿದರು. ಹಿಂದಕ್ಕೆ ಸೋಮೇಶಮ್ಮನ ಮನೆಯಲ್ಲಿ ನಿಂದೆ ಮಾಡಿದ ಗೌರಿಯನ್ನು ಬಂದೀತು ನಮಗೀವನ್ವಾಸವೆಂದನುತ್ತಲಿ ಗಂಡಗೆ ತಿಳಿಯ ಹೇಳಿದಳು. ಜಾತವಾದರು ಪಾರಿಜಾತವನದೊಳಗೆ ಅನಾಥರನ್ನು ಮಾಡಿ ಬಂದೆ ಪ್ರೀತಿಯಿಂದ ಸಲಿದವರ್ಯಾರೆಂದು ಆ ತಾಯಿ ಸುತರ ಕೇಳಿದಳು. ತುಳಸಿಗೆನುತ ಬಂದ ಸೋಮೇಶ ಭಟ್ಟನು ಗಳಿಸಿಕೊಂಡೊಯ್ದ ನಮ್ಮನ್ನು ಬೆಳೆಸಿ 2ನೇ ಅರಸು ಪ್ರಧಾನಿಗೆ ಕಳಿಸಿದ ನಾಗ ಸಂಭ್ರಮದಿ. ಅಕ್ಕರೆಯಿಂದ ಬೆಳೆದಳು ಸೋಮೇಶಮ್ಮ ಶುಕ್ರವಾರದ ಗೌರಿಯನ್ನು. ಮಕ್ಕಳು ಸೊಸೆಯರು ಇದೆಲ್ಲ ಸೋಮೇಶ ಭಟ್ಟನ ಪುಣ್ಯವಿದಂದ್ರು. ಹಿಂದಾಗಲೊನ್ವಾಸ ಮುಂದೆ ಕೆಂದೆನುತ್ತಲಿ ತಂದು ಕೊಟ್ಟರು ಉಡುಗೊರೆಯ ಮುಂಗಯ್ಯ ಪಿಡಿದು ಮುಪ್ಪಿನ ತಂದೆರ ಅಂದಣವನ್ನೇರಿಸಿದರು.
ಬೋರೆಂಬ ನದಿ ದಾಟುತ್ತಲಿ ಕಟ್ಟಿಸಿದರು ಊರಿನ ಬಾಗಿಲಿಗೆ ತೋರಣವ. ಬೇರಿನ ಗಾರಿ ತುತ್ತೂರಿ ವಾದ್ಯಗಳಿಂದ ಸಾಲು ದಿವಿಟಿಗೆ ಸಂಭ್ರಮದಿ. ಹಾಸೂತ ನಡೆಮುಡಿ ಒಳ್ಳೆ ಕದಲ ಆರತಿ ಬೀಸುತ್ತ ಬಿಳಿಯ ಚಾಮರವ. ಸೋಸಿಲಿಂದ ಕರೆತಂದ ರವರ ಮನೆಗೆ ಸಿಂಹಾಸನದಿಂದ ಒಪ್ಪಿರೋ ಮಹಾಲಕ್ಷ್ಮಿಗೆ. ಅರಳು ಗಂಧ ಕುಂಕುಮವನ್ನಾರಿಯರು ಹರಿವಾಣದೊಳ್ ತಂದು ಇರಿಸಿ ಪರಿಪರಿಯಲ್ಲಿ ಸರ್ವಾಂಗ ಪೂಜೆ ಮಾಡಿ ಫಲಗಳೊಪ್ಪಿಸಿ ಕೈಯ ಮುಗಿಯೇ. ಬಿತ್ತಿದ ಬೆಳೆ ರಾಶಿ ಒಕ್ಕುವ ನವಧಾನ್ಯ ಉಕ್ಕು ಒಂದದೆ ಕ್ಷೀರ ರಸವು. ಲೆಕ್ಕವಿಲ್ಲದ ಮಕ್ಕಳಾಗೋರು ಮನೆ ತುಂಬ ಮುತ್ತೈದೆತನವ ನೀಡುವಳು. ತಾಸೂರ ಕಾಮಧೇನು ಎಂದೆನಿಸಿದ ಭೀಮೇಶ ಕೃಷ್ಣ ಸಹಿತವಾಗಿ ಲೇಸಾಗಿದ್ದ ಸಂಪತ್ತನ್ನೆಲ್ಲ ಕೊಟ್ಟು ವಾಸವಾದಳು ಮಹಾಲಕ್ಷ್ಮಿ. ಮಂಗಳ ಜಯವೆನ್ನಿ ಮಂಗಳ ಶುಭವೆನ್ನಿ ಮಂಗಳಾಂಗನೆ ಮಹಾಲಕ್ಷ್ಮಿ. ಕಂಗಳು ತೆರೆದು ಕಟಾಕ್ಷಲಿ ನೋಡಲು ಹಿಂಗೋದು ಸಕಲ ಪಾಪಗಳು. ಬರಡು ಕರೆಯಲಿ ಬಂಜೆಗೆ ಮಕ್ಕಳಾಗಲಿ ಕುರುಡಗೆ ಕಂಗಳು ಬರಲಿ. ಬರಹರಿಯಲಿ ದಾರಿದ್ರ್ಯಗಳು ಹಿಂಗಲಿ ಶ್ರೀಹರಿ ನಮ್ಮ ಹೃದಯದೊಳಿರಲಿ. ಶ್ರೀಕೃಷ್ಣ ಅರ್ಪಣ. ಧನ್ಯವಾದ.